ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರನಾಡಿ. ಇದೇ ತಿಂಗಳು 15ನೇ ತಾರೀಕು ನಮ್ಮ ನಕ್ಷತ್ರನಾಡಿ ತರಗತಿಗಳು ನಡೆಯುತ್ತೆ. ಬೆಳಿಗ್ಗೆ ಒಂದು ಕ್ಲಾಸು, ಸಂಜೆ ಒಂದು ಕ್ಲಾಸ್. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ವಾಟ್ಸ್ಯಾಪಿಂದ ಸುಲಭವಾಗಿ ಜ್ಯೋತಿಷ್ಯನ ಕಲಿತು ನಿಮ್ಮ ಜೀವನದ, ನಿಮ್ಮ ಜಾತಕ, ನಿಮ್ಮ ಫ್ಯಾಮಿಲಿ ಜಾತಕ, ನಿಮ್ಮ ಫ್ರೆಂಡ್ಸ್ ಜಾತಕ ಖಂಡಿತ ನೋಡಿ ನೀವು ಅವ್ರಿಗೆ ಭವಿಷ್ಯ ನುಡಿತಕ್ಕಂಥ ಒಂದು ವಿಚಾರನ ನಕ್ಷತ್ರನಾಡಿಲಿ ಖಂಡಿತ ಕಲಿಬೋದು. ಮತ್ತು ಹಾಗೆ ಸಂಜೆ ಒಂದು ಬ್ಯಾಚ್ ಇರುತ್ತೆ. ಬೆಳಿಗ್ಗೆ ಯಾರು ಫ್ರೀ ಇರ್ತಾರೆ ಅವ್ರಿಗೆ ಒಂದು ಬ್ಯಾಚ್ ಇರುತ್ತೆ. ಮತ್ತು ಸಂಜೆ ಬೆಳಗಿಂದ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಮನೇಲೇ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಆಚೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂಜೆ 7 to 9 ಒಂದು ಒಳ್ಳೆ ಬ್ಯಾಚ್ ಇರುತ್ತೆ. ಸೊ 15th ಶುರು ಆಗ್ತಾ ಇದೆ, ಮಿಸ್ ಮಾಡ್ಕೋಬೇಡಿ. ಮತ್ತು ಇದಾದ ನಂತರ ಸ್ವಲ್ಪ ಪ್ರೈಸಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಆಫ್ ಇನ್ಪುಟ್ ಕಾಸ್ಟ್ ಇರೋದ್ರಿಂದ ಪ್ರೈಸಸ್ ಜಾಸ್ತಿ ಆಗುತ್ತೆ. ದಯಮಾಡಿ ಈ ಸತಿ ಆ ಪ್ರೈಸ್ ಬೆನಿಫಿಟ್ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕಾಲರ್ ಇದ್ದಾರೆ, ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಬೇಕಾಯ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 3/11 ನವೆಂಬರ್ 2005. ಓಕೆ. 9:20 ಬೆಳಿಗ್ಗೆ. 9:20 ಬೆಳಿಗ್ಗೆ. ಹುಟ್ಟಿದ ಊರು ಯಾವ್ದಮ್ಮ? ಮೈಸೂರ್. ಏನ್ ಕೇಳ್ಬೇಕಾಯ್ತು ಪ್ರಶ್ನೆ? ಅವನು ಈ ಸಲ 10th ಗುರುಜಿ. ಮುಂದೆ ಯಾವ ಫೀಲ್ಡ್ ಅಲ್ಲಿ ಹೋಗೋದು ಅಂತ ಕೇಳ್ಬೇಕಿತ್ತು. ಸೈನ್ಸ್ ತಗೊಳ್ಳೋದ, ಕಾಮರ್ಸ್ ತಗೊಳ್ಳೋದ? ಸದ್ಯಕ್ಕೆ ಇವಾಗ ಅವ್ರಿಗೆ ನಡೀತಾ ಇರ್ತಕ್ಕಂಥದ್ದು ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2020 ಏಪ್ರಿಲ್ಗೆ ಸೂರ್ಯ ಮುಗಿದಿದೆ. ಚಂದ್ರ, ಶನಿ ಮತ್ತೆ ಚಂದ್ರ ಮುಂದಿನ ದಶಾಭುಕ್ತಿಗಳು ಏನ್ ಪ್ರಮೋಟ್ ಮಾಡುತ್ತೆ ನೋಡೋಣ. ಸೊ ಜನರಲಿ ನಾನು ಇಲ್ಲಿ ಸಜೆಷನ್ ಕೊಡ್ತಾ ಇರೋದು ನಿಮಗೆ ಸೈನ್ಸೇ ತಗೊಳಕ್ ಹೇಳಿ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ 8-12 ಬರ್ತಾ ಇದೆ. ಬಟ್ ಆದ್ರೆ ಸ್ವಲ್ಪ ಎಜುಕೇಶನ್ ಸ್ವಲ್ಪ ವೀಕ್ ಆಗುತ್ತೆ ಮುಂದೆ ಹೋಗ್ತಾ. ಮುಂದೆ ಚಂದ್ರನಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ, ಬಟ್ ಕುಜನಲ್ಲಿ ಸ್ವಲ್ಪ ವೀಕ್ ಆಗುತ್ತೆ. ಅದು 6-11 7-11 ಬಂದಿರೋದ್ರಿಂದ ಸ್ವಲ್ಪ ಎಂಡಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಸೈನ್ಸ್ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ. ಇಂಜಿನಿಯರಿಂಗು, ಎಸ್ಪೆಷಲಿ ಟೆಕ್ನಾಲಜಿ ಸೈಡ್ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಸ್ವಲ್ಪ 8 ಮತ್ತೆ 12 ಕಾಂಬಿನೇಷನ್ ಬರ್ತಾ ಇದೆ. ಏನು ಟೆನ್ಷನ್ ಇಲ್ಲ. ಒಂದು 5 ಮುಖದ ರುದ್ರಾಕ್ಷಿ ಹಾಕ್ಸಿ. ಗುರು ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. 2-4-11 ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್. 16/5/99. ಯಾರ್ದು ಜಾತಕ? ಸರ್ ನಮ್ಮ ತಂಗಿಯವರದು ಸರ್. 16/5/99. ಓಕೆ. ರಾತ್ರಿ 9:15. 9:15. ಹುಟ್ಟಿದೂರು? ಮಂಡ್ಯ ತಾಲೂಕು ಸರ್. ಮಂಡ್ಯ ತಾಲೂಕು. ಏನ್ ಪ್ರಶ್ನೆ ಇತ್ತು ಸರ್? 1 ವಾರದಿಂದ ನಮ್ಮ ತಂಗಿಯವರಿಗೆ ಆರೋಗ್ಯದಲ್ಲಿ ತುಂಬಾ ತೊಂದರೆ ಆಗಿದೆ. ಈ ಟೈಮಲ್ಲಿ ಬೇರೆ ಇಂಥ ಕಾಂಬಿನೇಷನ್ ಇದ್ರೇನೆ ಸ್ವಲ್ಪ ಇದು ಆಗೋ ಚಾನ್ಸಸ್ ಜಾಸ್ತಿ ಅಂತ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಎಲ್ಲ ನೋಡ್ತಾ ಇದ್ದೆ ನಿಮ್ದು. ಅದಕ್ಕೋಸ್ಕರ ಕೇಳಿದೆ ಸರ್, ಅಂತ ಕಾಂಬಿನೇಷನ್ ಇದೆಯಾ ಆರೋಗ್ಯ? ರಾಹು ದಶೆ, ಬುಧ ಭುಕ್ತಿ, ಅಂತರ್ಭುಕ್ತಿಲಿ ಹೋಗಿ ನೋಡ್ತೀನಿ. ರಾಹು, ಬುಧ ಮತ್ತೆ ಅಂತರ್ಭುಕ್ತಿ. ಈಗ ಸದ್ಯಕ್ಕೆ ಮೇ ಇಂದ 17 ಮೇ ಆದ ನಂತರ ಆಗಸ್ಟ್ 3 ಆಗಸ್ಟ್ವರೆಗೂ ಚಂದ್ರ ಇರ್ತಕ್ಕಂಥದ್ದು. 6-8 ಕಾಂಬಿನೇಷನ್ ಇದೆ. ಇದು ಶಾರ್ಟ್ ಟರ್ಮ್. ಆಗಸ್ಟ್ 6ನೇ ತಾರೀಕು ಆದ್ಮೇಲೆ ಕ್ಲಿಯರ್ ಆಗುತ್ತೆ. 6-8 ಕಾಂಬಿನೇಷನ್ ಸ್ವಲ್ಪ ಜ್ವರ ಅಥವಾ ತಲೆ ಸಂಬಂಧಿತ ರೋಗ ಬರ್ತಕ್ಕಂಥದ್ದು, ಮಾನಸಿಕನು ಚಿಂತೆ, ಮತ್ತೆ ಬುಧನ ಅಂತರ್ಭುಕ್ತಿ ಇರೋದ್ರಿಂದ ನರ್ವಸ್. ಈ 3 ಇರ್ತಕ್ಕಂಥದ್ದು ಸ್ವಲ್ಪ ಯಥೇಚ್ಛವಾಗಿ ಕಾಣಿಸುತ್ತೆ. 6-8 ಕಾಂಬಿನೇಷನ್ ಕ್ಲಿಯರ್ ಆಗುತ್ತೆ, ನಾಟ್ ಟು ವರಿ. 6-8 ಕಾಂಬಿನೇಷನ್ ಕ್ಲಿಯರ್ ಆಗುತ್ತೆ. ಆಗಬೇಕು ಅಂತಂದ್ರೆ ಒಂದು ಕರಿ ಎಳ್ಳು ದಾನ ಅಥವಾ ಎಳ್ಳೆಣ್ಣೆ ದಾನವನ್ನು ಮಾಡಿ, ವಿಶೇಷವಾಗಿ ಒಳ್ಳೇದಾಗುತ್ತೆ. ಏನು ಟೆನ್ಷನ್ ಏನು ತಗೊಳಂಗಿಲ್ಲ. ಸ್ವಲ್ಪ ಆಗಸ್ಟ್ 6ನೇ ತಾರೀಕುವರೆಗೂ ಇರುತ್ತೆ. ಓಕೆ, ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಸುಪ್ರೀತಾ ಅಂತ ಹೇಳಿ. ಹೇಳಿ. ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಸರ್. 37/37/1995. ಸರಿ. ಬೆಳಗ್ಗೆ 4:33. ಸ್ಥಳ ಶಿವಮೊಗ್ಗ. ಓಕೆ. ಏನ್ ಕೇಳ್ಬೇಕಾಯ್ತಮ್ಮ? ಅವ್ರು ಸಿವಿಲ್ ಇಂಜಿನಿಯರ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಫ್ಯೂಚರ್ ಅಲ್ಲಿ ಸ್ವಂತ ಉದ್ಯೋಗ ಏನಾದ್ರು ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೇಳ್ಬೇಕಿತ್ತು. ಸ್ವಂತ ಉದ್ಯೋಗ, ಬಿಸ್ನೆಸ್. ಓಕೆ, ರೈಟ್. ನೋಡೋಣ. ಸೂರ್ಯದಶ 2023 ಸೂರ್ಯದಶ ಮತ್ತೆ ಮುಂದೆ ಬರ್ತಕ್ಕಂಥ ಚಂದ್ರದಶದಲ್ಲಿ ನೋಡೋಣ ಅವರು ಸ್ವಂತ ಬಿಸ್ನೆಸ್ ಮಾಡ್ತಾರಾ ಅಂತ. ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗ 23 ಆದ್ಮೇಲೆ 2-6-11 ಕಾಂಬಿನೇಷನ್ ಇದೆ.
ಅದರಲ್ಲಿ ಅವರಿಗೆ ಲಾಸ್ಟ್ ಕಾಂಬಿನೇಷನ್ ಆಗಿರ್ತಕ್ಕಂಥ 5, 8, 12 ಇಲ್ಲ, ಬರೀ 8 ಕಾಂಬಿನೇಷನ್ ಇದೆ. ಡೆಫಿನೆಟ್ಲಿ ಅವರು ಸ್ವಂತ ಉದ್ಯೋಗ, ಅವ್ರದೇ ಆಗಿರ್ತಕ್ಕಂಥ ಓನ್ ಕಂಪನಿ, ಮತ್ತೆ ಅದಕ್ಕೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಡೆಫಿನೆಟ್ಲಿ 10 ವರ್ಷದ ಕಾಲ, ಅದಾದ ನಂತರ ಕುಜ ಬರುತ್ತೆ, ಅದು 6-7 ವರ್ಷದ ಕಾಲ ಡೆಫಿನೆಟ್ಲಿ ಅವ್ರಿಗೆ ಕ್ಲಿಕ್ ಆಗೇ ಆಗುತ್ತೆ. ಏನು ಟೆನ್ಷನ್ ಇಲ್ಲ. ಅವ್ರಿಗೆ ಒಂದು ಸಜೆಷನ್ನು, 2 ಮುಖದ ರುದ್ರಾಕ್ಷಿ ಹಾಕೊಳ್ಳೋಕೆ ಹೇಳಿ, ಮತ್ತೆ ವಿಶೇಷವಾಗಿ ಒಂದು ಕ್ಯಾಟ್ಸ್ ಐ ಉಂಗುರವನ್ನು ಹಾಕೊಳ್ಳಿ. ಯಾವ ಮನೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೋ ಅದು ಆ ಮನೆದು ಮಾತ್ರ ನಾವು ಉಂಗುರಗಳಾಗ್ಲಿ ಮತ್ತೆ ಅದ್ರ ಜೊತೆ ಆಗಿರ್ತಕ್ಕಂಥ ರುದ್ರಾಕ್ಷಿಗಳಾಗಿ ಹಾಕೊಂಡ್ರೆ ಮಾತ್ರ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ದೇರ್ ಇಸ್ ನಥಿಂಗ್ ಕಾಲ್ಡ್ ನೀವು ಲಗ್ನಾಧಿಪತಿ ಹಾಕೊಂಡ್ರೆ ಎಲ್ಲಾನು ಆಗತ್ತೇನೋ, ಆ ಕಾನ್ಸೆಪ್ಟ್ ಇಲ್ಲ. ತುಂಬಾ ಜನ ಹೇಳ್ಬಿಡ್ತಾರೆ ನಮ್ಗೆ ಲಗ್ನಾಧಿಪತಿ ಉಂಗುರ ಹಾಕ್ಸ್ಬಿಡ್ತಾರೆ ಪುರೋಹಿತರುಗಳು ಮತ್ತೆ ಕೆಲವು ಜ್ಯೋತಿಷರು. ಒಂದು ಕಂಟ್ರೋಲ್ ಮಾಡಂಗಿದ್ರೆ ಮತ್ತೆ 2ನೇ ಅಧಿಪತಿ ಯಾಕಿರ್ಬೇಕು, 3ನೇ ಅಧಿಪತಿ ಯಾಕಿರ್ಬೇಕು, 5ನೇ ಅಧಿಪತಿ ಯಾಕಿರ್ಬೇಕು? ನೋ, ಲಗ್ನ ವಿಲ್ ಓನ್ಲಿ ಶೋ ದಿ ಹೆಲ್ತ್ ಬೆನಿಫಿಟ್ಸ್, ಹೆಲ್ತ್ ಕಾನ್ಸೆಪ್ಟ್ ಮಾತ್ರ ತೋರಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಮೈಂಡ್ ಚೆನ್ನಾಗಿರುತ್ತೆ, ನಮ್ಮ ಬಾಡಿನೂ ಚೆನ್ನಾಗಿರುತ್ತೆ, ನಮ್ಮ ಸೋಲು ಚೆನ್ನಾಗಿರುತ್ತೆ ಅಂತ ಹೇಳಿ ಲಗ್ನಾಧಿಪತಿಗೆ ಅಷ್ಟೊಂದು ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ದಯಮಾಡಿ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸೊ ಇವೆರಡು ಮಾಡಿ ಒಳ್ಳೇದಾಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಇನ್ನು ಪವರ್ಫುಲ್ ಆಗಿರುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆ ನೋಡೋಣ. ನಮಸ್ಕಾರ. ಹಲೋ, ಮಾತಾಡಿ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 12ನೇ ತಾರೀಕು 7ನೇ ತಿಂಗಳು 92ನೇ ಇಸ್ವಿ, ಬೆಳಗಿನ ಜಾವ 3:15 ಹುಟ್ಟಿರೋದು. ಹುಟ್ಟಿದ ಊರು? ಬೆಳಗ್ಗೆ ಊರು ಬೆಂಗಳೂರಲ್ಲೇ ಗುರುಜಿ. ಓಕೆ, ಇವ್ರದ್ದು ರಾಶಿ ಬಂದ್ಬಿಟ್ಟು ವೃಶ್ಚಿಕ ರಾಶಿ ಬರ್ತಾ ಇದೆ. ವೃಶ್ಚಿಕ ರಾಶಿಲಿ ಇವ್ರದ್ದು ಜ್ಯೇಷ್ಠ ನಕ್ಷತ್ರ. ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ. ಶುಕ್ರದಶದಲ್ಲಿ 2023 ಶನಿ ಭುಕ್ತಿ. ಶುಕ್ರ ಮತ್ತೆ ಶನಿ ನೋಡೋಣ ಹೇಗಿದೆ ಅಂತ. ಏನ್ ಪ್ರಶ್ನೆ? ಪ್ರಶ್ನೆ ಕೇಳಿ ಬೇಗ. ಕಾಲರ್ ಕೊಡಿ, ನೆಕ್ಸ್ಟ್ ಕಾಲರ್ ಕೊಡಿ. ಹಲೋ, ಏನ್ ಒಬ್ರೊಬ್ರು ಏನು ಮನೆ ಫುಲ್ ಲೈನ್ ಆಗಿ ಹೋಗ್ತಾ ಇದೆಯಾ? ಭವಿಷ್ಯ ಹೆಂಗೈತೆ ಅಂತ ಹೇಳ್ಬೇಕು. ಅಲ್ಲ, ಒಬ್ರು ಕಾಲ್ ಮಾಡೋದು, ಒಬ್ರು ಹೇಳೋದು, ಇನ್ನೊಬ್ರು ಕೊಡೋದು, ಆಮೇಲೆ ಅವ್ರು ಕೊಡೋದ. ಸ್ವಲ್ಪ ಕರೆಕ್ಟ್ ಆಗಿ ಹೇಳಿ. ಇಲ್ಲಿ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀವಿ ಎಲ್ಲಾರ್ದು? ಬೇರೆ ಕಾಲ್ ಕೊಡಿ. ಒಬ್ರು ಆನ್ಸರ್ ಕ್ವಶನ್ ಕೇಳಿದ್ರೆ ಆಗಲ್ವಾ? ನಮಸ್ಕಾರ, ಬೇರೆದ್ ಹೇಳಿ. ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು. ಒಬ್ರು ಮಾತಾಡೋದಂತೆ, ಆಮೇಲೆ ಇನ್ನೊಬ್ರು ಮಾತಾಡೋದಂತೆ. ಮಾಡಕ್ ಕೆಲಸ ಇಲ್ಲ ನಿಮಗೆ. ಕರೆಗಳು ಎಷ್ಟು ಜನ ಕಾಯ್ತಾ ಇರ್ತಾರೆ. ಸ್ವಲ್ಪ ಪೇಷನ್ಸ್ ಬೇಡ ನಿಮಗೆಲ್ಲ. ಒಬ್ರು ಕೇಳಿದ್ರೆ ಅದೇ ಕ್ವಶನ್ ಕೇಳ್ಬೋದಲ್ವಾ ನೀವು? ಕರೆ ಸಿಗದೆ ಕಷ್ಟ ಅಂತ ಬಡ್ಕೋತಾರೆ. ಹೇಳಿ ಸರ್, ಕರೆಕ್ಟಾಗಿ ಕೇಳಿ, ಬೇಗ ಕೇಳಿ. ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ ಸರ್, ವೇಣುಗೋಪಾಲ್ ಅಂತ. 21 ಸಾಯಂಕಾಲ ಮಧ್ಯರಾತ್ರಿ 12:30 ಡೇಟ್ ಹೇಳಿ. ಫಸ್ಟ್ ಡೇಟ್ ಹೇಳಿ. 21 ರಾತ್ರಿ ಮಧ್ಯರಾತ್ರಿ 12:30 8ನೇ ತಿಂಗಳು. 21 ರಾತ್ರಿಯಿಂದ ಯಾವ್ದು ತಗೊಳ್ಳಿ ಸರ್? ಬೆಳಿಗ್ಗೆ ತಗೊಳ್ಳ? ಅದು ಏನು 12 ಗಂಟೆ ಆದ್ಮೇಲೆ ಬೆಳಗ್ಗೆ ಬರುತ್ತೆ ಸರ್. 21 ರಾತ್ರಿ 22 ಬರುತ್ತೆ. 22 ಹೇಳಿ ಸಾಕು. ಅದನ್ನ ಏನು ರಾತ್ರಿ ಗೀತ್ರಿ ಬೆಳಿಗ್ಗೆ ಅಂತ ಹೇಳಿ 22 ಅಂತ ಹೇಳಿ. ಆಮೇಲೆ ತಿಂಗಳು ಹೇಳಿ, ಬೇಗ ಹೇಳಿ. 8ನೇ ತಿಂಗಳು 1979 ಇಸ್ವಿ. 79? 79. ಟೈಮ್ ಅದೇ ಮಧ್ಯರಾತ್ರಿ 12:30. ಪ್ಲೇಸ್, ಹುಟ್ಟಿದ ಊರು? ಕೊಳ್ಳೇಗಾಲ. ಪ್ರಶ್ನೆ ಕೇಳಿ ಬೇಗ. ಅದೇ ಸರ್, ವೈವಾಹಿಕ ಜೀವನ ಸರಿ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ವೈವಾಹಿಕ ಜೀವನ ಸರಿ ಇಲ್ಲ. ಇದು ನಿಮ್ದೇನಾ ಜಾತಕ ಇದು? ಹೌದು ಸರ್, ನಮ್ಗೆ 1 2 3 4 5 6 7 8 9 ಗ್ರಹಗಳು 3 ಮನೆಯಲ್ಲಿ. 9 ಗ್ರಹಗಳು 3 ಮನೆಯಲ್ಲಿ. ಸೊ ನಿಮ್ಗೆ ನಡೀತಾ ಇರ್ತಕ್ಕಂಥ ದಶ ನೋಡೋಣ. ದಶದ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಹೇಗಿದೆ ಅಂತ. 2029 ನಿಮಗೆ ಚಂದ್ರದಶ ನಡೀತಾ ಇದೆ. ಚಂದ್ರದಶದಲ್ಲಿ ಇವಾಗ ಸದ್ಯಕ್ಕೆ ನಿಮಗೆ ಕುಜಭುಕ್ತಿ ನಡೀತಾ ಇದೆ. ಕುಜಭುಕ್ತಿ ಜೂನ್ ಮುಗಿದೋಗಿದೆ. ಚಂದ್ರ ಮುಗಿದೋಗಿದೆ, ಕುಜ ಸ್ಟಾರ್ಟ್ ಆಗಿದೆ. ಚಂದ್ರ ನೋಡೋಣ 3-5. ಈಗೋ ಇಶ್ಯೂಸ್ ಅಷ್ಟೇ. ಇದು ಬೇಕು, ಬಯಕೆಗಳ ತೊಂದರೆ. ನಿಮ್ಮ ಫ್ಯಾಮಿಲಿಲಿ ಬಯಕೆಗಳು, ಇಂಥದ್ದು ಬೇಕು ಅಂಥದ್ದು ಬೇಕು ಅಂದ್ರೆ ಹಠ. 5, 6, 10 ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇದು ವೈವಾಹಿಕ ಜೀವನ ಏನು ಕಟ್ಟಾಗ್ತಕ್ಕಂಥದ್ದು ಏನು ತೋರಿಸ್ತಾ ಇಲ್ಲ. ಮಾನಸಿಕ ಚಿಂತನೆ, ಈ ರೀತಿ ಹಠದ ಸ್ವಭಾವ ಮತ್ತೆ ಅಹಂ ಇರ್ತಕ್ಕಂಥ ಕಾಂಬಿನೇಷನ್ ಇದು. ಇದು ಸ್ವಲ್ಪ ಚೆನ್ನಾಗ್ ಆಗ್ಬೇಕು ಅನ್ನೋ ಕಾಂಬಿನೇಷನ್ ಇದ್ರೆ ನಿಮಗೆ ಕುಜನ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಕುಜನ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಹೇಳ್ಕೊಳ್ಳಿ. ಬಲಗೈ ಉಂಗ್ರದ ಬೆರಳಿಗೆ ಕೋರಲ್ ಧರಿಸ್ಕೊಳ್ಳಿ. ಸೊ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ. ಆಗ 2ನೇ ಮನೆ ಆಗಿರ್ತಕ್ಕಂಥದ್ದು. ಮತ್ತೆ ಅದ್ರ ಜೊತೆಗೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಅದರ ಮಂತ್ರ ಹೇಳಿ. ಇದಿಷ್ಟು ಮಾಡಿ ವಿತಿನ್ 1 month 2 months ಅಲ್ಲಿ ಕ್ಲಿಯರ್ ಆಗ್ಬಿಡುತ್ತೆ. ಈಗೋ ಇಶ್ಯೂಸ್ ಅಷ್ಟೇ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ.
ವೆಲ್ಕಮ್ ಬ್ಯಾಕ್. ಈ ನಕ್ಷತ್ರಾಡಿ ಕಲ್ತ್ರೆ ನಮ್ಮ ಸಂಸಾರಿಕ ಜೀವನದಲ್ಲಿ ಏನು ನಡೀತಾ ಇದೆ ಇವಾಗ, ಅದಕ್ಕೆ ಏನು ನಾವು ರೆಮಿಡಿ ಮಾಡ್ಕೋಬೇಕು? ಸಿಂಪಲ್ ರೆಮಿಡಿ, ಸಿಂಪಲ್ ಮಂತ್ರಾಸು. ಯಾವ ಗ್ರಹನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು, ಯಾವ ಗ್ರಹನ ನಾವು ಸ್ವಲ್ಪ ಡಿಆಕ್ಟಿವೇಟ್ ಮಾಡಬೇಕು, ಯಾವುದನ್ನ ದಾನ ಮಾಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ, ಯಾವುದನ್ನ ತಿಂದರೆ ಆಕ್ಟಿವೇಟ್ ಆಗುತ್ತೆ, ಮತ್ತು ಇದು ಪರ್ಮನೆಂಟ್ ಆಗಿದೆಯಾ, ಶಾರ್ಟ್ ಟರ್ಮ, ಲಾಂಗ್ ಟರ್ಮ, ಅಥವಾ ಇದನ್ನ ಹೀಗೆ ಇದ್ರೆ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು, ವೈವಾಹಿಕ ಜೀವನ ತೀರಾ ಹದಗೆಟ್ಟಿದ್ರೆ ನಾವು ಅದರ ಜೊತೆ ನಾವು ಬಾಳ್ಬೇಕಾ ಅಥವಾ ಅದು ಬಿಟ್ಬಿಡ್ಬೇಕಾ, ನಕ್ಷತ್ರ ನಾಡಿ ತಿಳಿಸುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಗಲಾಟೆ ಇದ್ದಿರ್ತಕ್ಕಂಥದ್ದೇ. ಆ ಗಲಾಟೆಯ ಪ್ರಮಾಣನೂ ಸ್ವಲ್ಪ ಹೆಚ್ಚಾಗಿರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಅದು ಎಷ್ಟು ದಿವಸ ಇದು ಲೈಫ್ ಲಾಂಗ್ ಕಂಟಿನ್ಯೂಟಿ ಇದೆಯಾ, ಅಥವಾ ನಾವು ಇದ್ರ ಜೊತೆನೇ ನಾವು ಬಾಳ್ಬೇಕಾ? ಈಗ ಹೇಗೆ ನಾವು ಕೊರೋನಾ ಇದೆಯೋ ಅದ್ರ ಜೊತೆ ನಾವು ಓಡಾಡ್ತಾ ಇದೀವಿ, ಅದ್ರ ಜೊತೆನೇ ನಾವು ಮಾಡಬೇಕು ಅಂತಕ್ಕಂಥದ್ದು ಈ ಮ್ಯಾರಿಡ್ ಲೈಫಲ್ಲೂ ಬಂದಿರತಕ್ಕಂಥದ್ದೇ. ಮೋಸ್ಟ್ ಡೇಂಜರಸ್ ಹೌಸ್ 6ನೇ ಮನೆ, ಮೋಸ್ಟ್ ಡೇಂಜರಸ್ ಹೌಸ್. ಅದ್ರ ಜೊತೆ ಇನ್ನೊಂದು ಡೇಂಜರಸ್ ಹೌಸ್ 5ನೇ ಮನೆ, ಅದ್ರ ಜೊತೆ ಸಪೋರ್ಟ್ ಮಾಡ್ತಕ್ಕಂಥ ಹೌಸು 10ನೇ ಮನೆ. ಬಹಳಷ್ಟು ಗ್ರಹದಲ್ಲಿ 5ನೇ ಮನೆ, 6ನೇ ಮನೆ, 10ನೇ ಮನೆ ಇಂಡಿಕೇಶನ್ ತೋರಿಸಿದ್ರೆ, ಗ್ರಹದಲ್ಲಾದ್ರೂ ಆಗ್ಲಿ, ಅದ್ರಲ್ಲಿ ಇರ್ತಕ್ಕಂಥ ನಕ್ಷತ್ರದಲ್ಲಾದ್ರೂ ಆಗ್ಲಿ, ಅದ್ರಲ್ಲಿ ಇರ್ತಕ್ಕಂಥ ಸಬ್ಲಾಡಲ್ಲಾದ್ರೂ ಆಗ್ಲಿ, ಮತ್ತೆ ಆ ದಶಾ ನಡೀತಾ ಇದ್ರೆ 5, 6, 10 ಕಾಂಬಿನೇಷನ್ ಬಂದ್ರೆ ವೆರಿ ಹೈಲಿ ಡಿಫಿಕಲ್ಟ್ ಮ್ಯಾರಿಡ್ ಲೈಫ್ ಆಗಿರುತ್ತೆ. ಮದುವೆ ಆಗಕ್ಕಿಂತ ಮುಂಚೆನೂ ಕೂಡ ಇದೇ ದಶಾ ನಡೀತಾ ಇದ್ರೆ, ಆ ಮದುವೆ ಆಗೋ ಟೈಮ್ ಇದೇ ದಶಾ ನಡೀತಾ ಇದ್ರೆ ಅವರು ಬೇಗ ಮದುವೆ ಆಗಕ್ಕೆ ಇಚ್ಛೆ ಪಡಲ್ಲ. ಯಾರ್ಯಾರು ವೈವಾಹಿಕ ಜೀವನದಲ್ಲಿ ಡಿಲೇ ಆಗಿದೆ, 30 ವರ್ಷ, 35, 40, 80% ಶೇಕಡ ಅವರ ಜಾತಕದಲ್ಲಿ 5ನೇ ಮನೆ, 6ನೇ ಮನೆ, 10ನೇ ಮನೆ ಈ ಕಾಂಬಿನೇಷನ್ ದಶಾದಲ್ಲಿ ಬಂದಿರುತ್ತೆ. ಇಷ್ಟೇ ಇರೋದು, ಇಲ್ಲಿ ಯಾವ ದೋಷನೂ ಇಲ್ಲ, ಏನೂ ಇಲ್ಲ. ಕೆಲವು ಮನೆಗಳು ನೆಗೆಟ್ ಮಾಡುತ್ತೆ, ನಮ್ಮ ಈವೆಂಟ್ಸ್ನ ನೆಗೆಟ್ ಮಾಡ್ತಕ್ಕಂಥದ್ದು. ಕೆಲಸ ಸಿಗದೇ ಇರ್ತಕ್ಕಂಥ ಕಾಂಬಿನೇಷನ್ 5, ದುಡ್ಡು ಬರದೇ ಇರ್ತಕ್ಕಂಥ ಕಾಂಬಿನೇಷನ್ ನಮಗೆ ಯಾವಾಗ್ಲೂ 12 ಬರುತ್ತೆ. ಲಾಸ್ ಆಗ್ತಕ್ಕಂಥದ್ದು ಬರದೇ ಇರ್ತಕ್ಕಂಥದ್ದು. ಲಾಭ ಬರ್ತಕ್ಕಂಥ ಮನೆ 11, ಅದು ದಶಾದಲ್ಲಿ ಬಂದ್ರೆ ಅದು ಲಾಭ ಬರುತ್ತೆ ಅಷ್ಟೇ. ಇದರಲ್ಲಿ ಯಾವುದೇ ಕುಜದೋಷ, ಸರ್ಪದೋಷಗಳು ಇವೆಲ್ಲ ಏನು ಇಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಜ್ಯೋತಿಷ್ಯ ಕಲ್ತಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಗೊತ್ತು, ಅವ್ರ ಆತ್ಮಸಾಕ್ಷಿಗೆ ಗೊತ್ತು. ಡೆಫಿನೆಟ್ಲಿ ಈ ತರದ್ ಯಾವ ದೋಷಗಳು ಇಲ್ಲ, ಬಟ್ ಇದರಿಂದ ನಾವು ದುಡ್ಡು ಮಾಡ್ಕೋಬೇಕಷ್ಟೇ. ಇದು 200% ನಿಜ. ಯಾಕಂದ್ರೆ 7ನೇ ಮನೇಲಿ ಕುಜ ಕೂತಿದ ತಕ್ಷಣ ಕುಜದೋಷಕ್ಕೂ ಮತ್ತೆ ದಶಾಗೂ ಏನ್ ಸಂಬಂಧ? ಅವ್ರ ದಶ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತೆ ದಶ ಏನಕ್ಕಿರೋದು? ಎಂಟೈರ್ ವರ್ಲ್ಡ್ ಅಲ್ಲಿ ಯಾರ್ಯಾರು ಅಸ್ಟ್ರಾಲಜಿ ಕಲ್ತಿದಾರೋ 5-6 ಇಯರ್ಸ್, ಅವ್ರು ಫೈನಲಿ ನೋಡ್ತಕ್ಕಂಥದ್ದೇ ದಶಾ. ವಾಟ್ ಈಸ್ ದಿ ಕರೆಂಟ್ ಪೀರಿಯಡ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಪ್ಲಾನೆಟ್ ಪೊಸಿಷನ್, ವಾಟ್ ಇಸ್ ದಿ ಕರೆಂಟ್ ಪೀರಿಯಡ್, ಇದನ್ನ ನೋಡ್ಕೋಬೇಕು. ನಮ್ಮ ನಕ್ಷತ್ರ ನಾಡಿ ಬಗ್ಗೆ ಅವರ ಅನಿಸಿಕೆ, ಅಭಿಪ್ರಾಯ ಒಂದು ವಿಟಿ ಇದೆ, ನೋಡ್ಕೊಂಬರೋಣ ಬನ್ನಿ. ಓಂ ಗುರುಭ್ಯೋ ನಮಃ. ನಾನು ವಿವೇಕಾನಂದ. ದಿನೇಶ್ ಗುರುಜಿಯವರು ಈ ಕ್ಲಾಸನ್ನು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಇದು ಓವರಾಲು ಈ ಸಾರಾಂಶವನ್ನು 4 ಪಾಯಿಂಟ್ಗಳಲ್ಲಿ ನಾನು ಹೇಳಬಯಸುತ್ತೇನೆ. ಮೊದಲನೇದಾಗಿ ಈ ಒಂದು ಅಸ್ಟ್ರಾಲಜಿ ಕ್ಲಾಸ್ ಅನ್ನೋದು ನಮ್ಮ ಭಾರತದ ಪುರಾತನವಾದ ಋಷಿ ಮಹರ್ಷಿಗಳು ಹಾಕಿಕೊಟ್ಟಂಥ ದಾರಿ ಮಾರ್ಗ. ಈ ಒಂದು ವಿದ್ಯೆ ಅನ್ನೋದು ಕೇವಲ ಒಂದು ಸಮುದಾಯಕ್ಕೆ, ಸ್ವಲ್ಪ ಜನರಿಗೆ ನಮ್ಮ ಆಸ್ತಿಯಾಗಿತ್ತು. ಈ ವಿದ್ಯೆಯನ್ನು ಪಡಿಬೇಕಂದ್ರೆ ತುಂಬ ಎಲ್ಲರಿಗೂ ಸಿಗಲಾರ್ದಂಥ ಒಂದು ಕಷ್ಟ. ಅಂಥದ್ದನ್ನು ಗುರುಜಿಯವರು ಜೀವನದಲ್ಲಿ ತಮ್ಮ 27 ವರ್ಷದ ಸಾಧನೆಯ ಫಲವನ್ನು, ಆ ಜ್ಞಾನದ ಫಲವನ್ನು, ಆ ಜ್ಞಾನ ಬೀಜವನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಈಸಿಯಾಗಿ, ಅತ್ಯಂತ ಸುಲಭವಾಗಿ 4-5 ದಿವಸಗಳಲ್ಲಿ ಅಥವಾ ದಿನಾಲು 2 ತಾಸು ಥರದ ಆನ್ಲೈನ್ ಕ್ಲಾಸ್ಗಳಲ್ಲಿ ಈ ಥರ ಎಲ್ಲರಿಗೆ ಅವರ ಮನೆಯಲ್ಲೇ ಕೂತೆ ಕಲಿತಕ್ಕಂಥ ಅವಕಾಶ ಮಾಡಿ ಕಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮೂರನೆಯದಾಗಿ ಗುರೂಜಿಯವರು ಹೇಳತಕ್ಕಂಥ ಕ್ಲಾಸು, ಅವರೊಂದು ಜ್ಞಾನ, ಅವರು ಹೇಳಿಕೊಟ್ಟಂಥ ಎಷ್ಟು ಈಜಿ ಅಂದರೆ ಅತಿ ಸಾಮಾನ್ಯ ಜನರಿಗೆ ತಿಳಿಯುವಂತೆ ಅತ್ಯಂತ ಸುಲಭವಾಗಿ ತಮ್ಮ ಜೀವನದವನ್ನು ಮುಂದೆ ಆದಂಥ ಘಟನೆಗಳನ್ನು, ಪ್ರತಿಯೊಂದು ಅಂಶಗಳನ್ನು ಎಲ್ಲವನ್ನು ತಿಳಿದುಕೊಂಡಂತೆ ಎಲ್ಲವನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಡ್ತಾರೆ. ಕೊನೆಯದಾಗಿ ನಾನು ಹೇಳೋದಂದರೆ, ಕೃಷ್ಣ ಹೇಳ್ತಾನೆ ಮಹಾಭಾರತದಲ್ಲಿ, ಜ್ಞಾನಂ ಸರ್ವಕರ್ಮಾಣಿ ಭಸ್ಮಾತಿ ಅರ್ಜುನ. ಅಂದರೆ ಹಿರಿಯರು ಹೇಳ್ತಾರೆ ನೀರಿನ ಆಳ ನೋಡಿ ದಾಟಬೇಕು ಅಂತ. ತಂತ್ರ, ಮಂತ್ರ ಮತ್ತು ಯಂತ್ರಗಳಿಂದ ಅತ್ಯಂತ ಸುಲಭವಾಗಿ ಇದು ನಾವು ಜೀವನ ಒಂದು ಕಷ್ಟಕರ ಸಮಯವನ್ನು ದಾಟಬಹುದು ಅಂಥೇಳಿ ನನ್ನೊಂದು ಅಭಿಪ್ರಾಯ. ಹಾಗೆ ಜ್ಞಾನದ ಬೀಜ ಇನ್ನೂ ಬಿತ್ತಲಿ, ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಬಹಳ ಅದ್ಭುತವಾಗಿ ಹೇಳಿದ್ರು. ಇದು ನಮ್ಮ ಸನಾತನ ಒಂದು ಧರ್ಮದ ಒಂದು ವಿದ್ಯೆ. ಈ ವಿದ್ಯೆನೇ ಕಲಿತಕ್ಕಂಥದ್ದು ನಿಮಗೆ ನಾನು 5 ವರ್ಷದಿಂದ ಈ ನಕ್ಷತ್ರ ನಾಡಿ ಕಲೀರಿ ಅಂತ ತುಂಬ ಜನ ಹೇಳ್ತಾ ಇದ್ದೀನಿ.
ಲಕ್ಷಾಂತರ ರೂಪಾಯಿ ಏನಾಗಲ್ಲ ಕಲಿಯಕ್ಕಿದಕ್ಕೆ. ಕೇವಲ ಒಂದು ಮೊಬೈಲ್, ಒಂದು ಮೊಬೈಲ್ ಚಾರ್ಜಸ್ಸೋ ಅಥವಾ ಒಂದು ಸತಿ ನಾವು ಏನಾದ್ರು ಒಂದು ಒಳ್ಳೆ ಶಾಪಿಂಗ್ ಮಾಡಿದ್ರೆ ಬರ್ತಕ್ಕಂಥ ದುಡ್ಡು, ಅಥವಾ ಒಂದು 5-6 ಜನ ಒಂದು ಫಂಕ್ಷನ್ಗೋ ಅದಕ್ಕೂ ಇದಕ್ಕೆ ಹೋಗಿ ಒಂದು ಪಾರ್ಟಿಗೆ ಹೋಗಿ ಮಾಡ್ತಕ್ಕಂಥ ಹಣದ ಒಂದು ಭಾಗ ಎಲ್ಲರಿಗೂ ಅದೃಷ್ಟ ಇಲ್ಲ. ನನಗೆ ಈ ಆಲೋಚನೆ ಮಾಡ್ತಾ ಇದ್ದೆ ಬಂತು, ಏನು ಅಂತಂದರೆ ತುಂಬ ಜನ ಕರಿತೀನಿ, ಯಾಕೆ ಕೆಲವ್ರಿಗೆ ಮಾತ್ರ ಇದು ಲಭ್ಯವಾಗುತ್ತೆ, ಅದು ಅವರ ಒಂದು ಅದೃಷ್ಟ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ, ಅವರ ಜೀವನನ ತಿಳ್ಕೊಳ್ಳೋ ಒಂದು ವಿಚಾರ ಒಂದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಅವ್ರು ಎಲ್ಲಿ ಹೋಗಿ ಏಕೆಂದರೆ ಜೀವನದ ಉದ್ದೇಶ ಅಂದರೆ ಭಗವಂತನ ಉದ್ದೇಶ ಅವನ ಕರ್ಮಾನುಸಾರ ಅವನು ಹಾಳಾಗಬೇಕು ಅಂತಲೇ ಇರ್ತಕ್ಕಂಥದ್ದು, ಅಥವಾ ಅವನು ಉದ್ಧಾರ ಆಗಬೇಕು ಅಂತಲೇ ಇರ್ತಕ್ಕಂಥದ್ದು. ಯಾವುದೋ ಒಂದು ಇರುತ್ತೆ, ಉದ್ಧಾರ ಆದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅವನ ಕರ್ಮದಲ್ಲಿ ಏನಾರು ಹಾಳಾಗಬೇಕು ಅಂತ ಕಾಂಬಿನೇಷನ್ ಬಂತಂದ್ರೆ ಹಾಳಾಗ್ತಕ್ಕಂಥದ್ದು. ಅದಕ್ಕೆ ಆ ಮಧ್ಯದಲ್ಲಿ ಭಗವಂತ ಒಬ್ಬರು ಇಟ್ಟಿದ್ದಾನೆ, ಅದನ್ನೇ ಗುರು ಅಂತ ಕರೆಯೋದು. ಹರ ಮುನಿದರು ಗುರು ಕಾಯುವನು ಅಂತ ಎಲ್ಲ ಒಂದು ವ್ಯಾಖ್ಯಾನ ಇದೆ. ಸೊ ಅದರಲ್ಲಿ ಏನು ಹೇಳ್ತಾರೆ, ಅವನು ಮುನಿದ್ರು ಕೂಡ ಗುರು ಕಾಯ್ತಾನೆ. ನೋ, ನಾನು ಹೇಳ್ತಾ ಇದ್ದೀನಿ, ಇವನಿಗೆ ಸಮಸ್ಯೆ ಇದೆ, ಸುಮ್ಮನಿದ್ಬಿಡು. ಆ ಒಂದು ವಿಚಾರನ ಗುರು ಮುಖೇನ ಬಂದಿರತಕ್ಕಂಥ, ನಮ್ಮ ಋಷಿಗಳ ಮುಖಾಂತರ ಬಂದಿರತಕ್ಕಂಥ ಈ ಶಾಸ್ತ್ರ ಕೆಲವ್ರಿಗೆ ಮಾತ್ರ ಇದನ್ನ ಬಳಸ್ತಾ ಇದ್ರೆ ಹಿಂದಿನ ಕಾಲದಲ್ಲಿ. ಇವಾಗ ಎಲ್ಲರೂ ಬಳಸ್ತಕ್ಕಂಥ ಒಂದು ವಿಚಾರ ನಾನು ಕಳೆದ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಈ ಕಳೆದ 5 ವರ್ಷದಿಂದ ಬರ್ತಕ್ಕಂಥ ಈ ವಿದ್ಯೆ, ಇದಕ್ಕೆ ಬೆಲೆ ಕಟ್ಟಬೇಡಿ. ಫಸ್ಟ್ ಆಫ್ ಆಲ್ ಬೆಲೆನೇ ಕಟ್ಟಬಾರ್ದು ಇದಕ್ಕೆ. ಯಾಕಂದ್ರೆ ನೀವು 10ನೇ ಕ್ಲಾಸ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ಲಾಸ್, ಅದನ್ನ ಪಾಸ್ ಮಾಡ್ಕೊಂಡ್ರೆ ನೀವು ಸೆಕೆಂಡ್ PUCಗೆ ಹೋಗೋಕ್ಕಾಗೋದು ಅಥವಾ ಫಸ್ಟ್ PUCಗೆ ಹೋಗೋಕ್ಕಾಗೋದು. ಅದ್ರದ್ದು ಬೆಲೆ ಬಹಳ ಇಂಪಾರ್ಟೆಂಟ್. ಅದು ನೀವು ಜಸ್ಟ್ ಪಾಸ್ ಆದ್ರೂ ಬೆಲೆ ಇಂಪಾರ್ಟೆಂಟು, ರ್ಯಾಂಕ್ ಬಂದರೂ ಇಂಪಾರ್ಟೆಂಟ್, ಫೇಲ್ ಆದ್ರೂ ಇಂಪಾರ್ಟೆಂಟ್ ಇಲ್ಲ, ಮತ್ತೆ ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ 10th ಸರ್ಟಿಫಿಕೇಟ್ ಇಸ್ ದಿ ಗೇಟ್ ವೇ ಎಂಟ್ರಿ ಟು ಯುವರ್ ವರ್ಲ್ಡ್ ಆಫ್ ಅರ್ನಿಂಗ್ ಅಂತ ತಿಳ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಈ ಕಲಿಯುಗದಲ್ಲಿ 10th ಪಾಸ್ ಅಂತಂದ್ರೆ ನಿಮ್ಗೆಲ್ಲ ಯಾವುದೊಂದು ಗೌರ್ಮೆಂಟ್ ಕೆಲಸ ನೋಡಿ 10th ಪಾಸ್, ಓಕೆ ಜಾಯಿನ್ ಮಾಡ್ಕೊಳ್ಳಿ. ಒಂದು ಪಬ್ಲಿಕ್ ಕಂಪನಿ ನೋಡ್ಕೊಳ್ಳಿ, ಮಿನಿಮಮ್ 10th ಪಾಸ್ ಇದ್ರೆ ಬರಪ್ಪ. 10th ಓದಿಲ್ಲ ಅಂತಂದ್ರೆ ನಿಮಗೆ ಪಬ್ಲಿಕ್ಕಲ್ಲೂ ಕೆಲಸ ಸ್ವಲ್ಪ ನಿರಾಕರಿಸ್ತಾರೆ. ಒಂದು ಸಣ್ಣ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿಲಿ ಕೆಲಸ ಬೇಕು ಅಂದ್ರೆ 10ನೇ ಕ್ಲಾಸ್ ಓದಿರಬೇಕು. ದಟ್ ಈಸ್ ದ ಎಂಟ್ರಿ ಲೆವೆಲ್ ಮಿನಿಮಮ್. ಪಾಸ್ ಆದ್ರೂ ಅದಕ್ಕೆ ಬೆಲೆ ಇದೆ. ಅದಾದ ನಂತರ ನೀವು ಒಳಗಡೆ ಹೋಗ್ತಾ ಇನ್ಕ್ರೀಸ್ ಮಾಡ್ತಾ ನಿಮ್ಮ ಎಜುಕೇಶನ್, ನಿಮ್ಮ ಓದ್ತಕ್ಕಂಥ ಒಂದು ವಿಚಾರ ಇನ್ಕ್ರೀಸ್ ಮಾಡ್ತಾ ಯುವರ್ ಪೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮೋರ್ ನಾಲೆಜ್ ಯು ಗೇನ್, ಮೋರ್ ಮನಿ ಯು ಅರ್ನ್. ಯಾಕಂದ್ರೆ ಈಗಿರ್ತಕ್ಕಂಥ ಒಂದು ಕಲಿಯುಗ ಬಹಳ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಾತ್ವಿಕತೆಯನ್ನು ಹಾಳು ಮಾಡಕ್ಕೆ ಅನ್ನೋದು ಕೆಲವು ಜನರ ಹುಟ್ಟಿರ್ತಕ್ಕಂಥದ್ದು. ಅದು ಜಗದ ನಿಯಮ, ಅವ್ರು ತಪ್ಪಲ್ಲ, ಅದು ಜಗದ ನಿಯಮ. ಎಲ್ಲರೂ ಯಾರು ಜ್ಯೋತಿಷನ ಹೇಟ್ ಮಾಡ್ತಕ್ಕಂಥದ್ದು, ಜ್ಯೋತಿಷಿಗಳನ್ನ ಹೇಟ್ ಮಾಡ್ತಕ್ಕಂಥದ್ದು, ಅಥವಾ ದೇವ್ರನ್ನ ಹೇಟ್ ಮಾಡ್ತಕ್ಕಂಥದ್ದು, ಹಿಂದೂ ಧರ್ಮವನ್ನು ಹೇಟ್ ಮಾಡ್ತಕ್ಕಂಥದ್ದು, ಇದೆಲ್ಲ ಜಗದ ನಿಯಮ. ಯಾಕಂದ್ರೆ ಕಲಿಯುಗ ಒಂದು ಅಪ್ಪಲ್ಲಿ ಹೋಗ್ಬಿಟ್ಟು ಒಂದು ಪೀಕಲ್ಲಿ ಹೋಗಿ ಮತ್ತೆ ಅದು ಹಾಳಾಗಬೇಕು ಅಂತಂದ್ರೆ ಅದು ಇರ್ತಕ್ಕಂಥ ಒಂದು ಜನಾಂಗದಲ್ಲಿ ಒಂದು ಕೆಲವು ಜನಾಂಗ, ಒಂದು ಪಂಗಡದವ್ರದಿಂದನೇ, ಒಂದು ಗುಂಪು ಅಂತ ಹೇಳ್ಬೋದು, ಪಂಗಡಕ್ಕಿಂತ ಹೆಚ್ಚಾಗಿ ಒಂದು ಗುಂಪಿಂದನೇ ಅದಾಗ್ತಕ್ಕಂಥ ಸಾಧ್ಯತೆ. ಅದು ಭಗವಂತನ ನಿಯಮ. ಇದು ಹಾಳಾಗ್ಬೇಕು. ಯಾಕಂದ್ರೆ ಕಲಿಯುಗ ಎಂಡ್ ಆಗೋಷ್ಟಕ್ಕೆ ಇಲ್ಲಿ ಧರ್ಮಗಳು ಹೊಟ್ಟೋಗ್ಬೇಕು, ದಾನ ಧರ್ಮಗಳು ಹೊಟ್ಟೋಗ್ಬೇಕು, ಒಳ್ಳೊಳ್ಳೆ ವಿಚಾರಗಳು ನಾಶ ಆಗ್ಬೇಕು. ಅದರಿಂದ ಸ್ಲೋ ಆಗೆಲ್ಲ ಹೋಗುತ್ತೆ. ಎಲ್ಲ ಕಂಟ್ರಿನೂ ಜ್ಯೋತಿಷ್ಯನ ಬ್ಯಾನ್ ಮಾಡಕ್ ಶುರು ಮಾಡ್ತಾರೆ, ಎಲ್ಲ ಟೆಕ್ನಾಲಜಿ ಹಿಂದೆ ಹೋಗ್ತಾರೆ, ಅವಾಗ ದೇವ್ರನ್ನ ಮರ್ತು ಬಿಡ್ತಾರೆ, ಅವಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಆಡ್ತಾ ಇರ್ತಾರೆ. ಸೊ ಒಂದು ಇವಾಗ ಸಣ್ಣದ ಒಂದು ಕೊರೋನಾ ವಿಚಾರನೆ, ಇಷ್ಟು ಟೆಕ್ನಾಲಜಿ ಇದ್ದು ಇಷ್ಟೆಲ್ಲ ಇದ್ದು ಕೂಡ ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ವಿ ಆರ್ ಪ್ರೇಯಿಂಗ್ ದಿ ಆಲ್ಮೈಟಿ. ಡಾಕ್ಟ್ರು ಪ್ರೇ ಮಾಡ್ತಾ ಇರ್ತಾರೆ. ಡಾಕ್ಟ್ರು ಅಷ್ಟೊಂದು ವಿದ್ಯೆ ಕಲಿತು ಅವರು ಪ್ರೇ ಮಾಡ್ತಾರೆ, ಏನಪ್ಪಾ ಇದು ಇಷ್ಟೊಂದು ಜನ ಇದ್ದಾರೆ, ಬೇಜಾರಾಗ್ತಾ ಇದೆ, ಭಗವಂತ ಇದನ್ನ ಏನಾರು ಮಾಡಿ ನನ್ಗೆ ಒಂದು ವ್ಯಾಕ್ಸಿನ್ ಕೊಡ್ಸಪ್ಪ ಅಂತ ಅವರು ಅವ್ರ ಮನಸ್ಸಿನಲ್ಲಿ ಬೇಡ್ಕೊಳ್ತಾ ಇರ್ತಾರೆ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡೋಣ. ಓಕೆ, ಒಂದು ಸಣ್ಣ ವಿರಾಮ ನಂತರ ಸ್ವಾಗತ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಏನಿದು ಕಲಿಯುಗದಲ್ಲಿ ಏನು ನಾವು ಇದನ್ನ ಏನಕ್ಕೆ ಕಲಿಬೇಕು. ಈಗ ಸದ್ಯಕ್ಕೆ ಅಟ್ಲೀಸ್ಟ್ ನಾನು ಈ ಕಲಿಸ್ತಕ್ಕಂಥ ಒಂದು ವಿಚಾರ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇನ್ನು ಮುಂದಿನ ಪೀಳಿಗೆಗೆ ಇದು ಉಳಿಬೇಕು. ಈಗ ಏನಾಗ್ತಾ ಇದೆ, ಕೆಲವೊಂದು ಸ್ಕೂಲಲ್ಲಿ ಇದು ಜ್ಯೋತಿಷ್ಯ ಬರ್ತಾ ಇದೆ, ಬಟ್ ಫಲಜ್ಯೋತಿಷ್ಯ ಬರದೇ ಇರೋ ಕಾರಣದಲ್ಲಿ ಏನಾಗ್ತಾ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಯಾಕಂದ್ರೆ ಈಗಿರ್ತಕ್ಕಂಥ ಜನ ಸಮೂಹಕ್ಕೆ ಅವ್ರಿಗೆಲ್ಲ ನನಗೆ ಯಾವಾಗ ಮನೆ ಕಟ್ತೀನಿ, ನನಗೆ ಯಾವಾಗ ಮದುವೆ ಆಗುತ್ತೆ, ನನಗೆ ಯಾವಾಗ ಮಕ್ಕಳಾಗುತ್ತೆ, ನನಗೆ ಯಾವಾಗ ಸಂಪಾದನೆ ಚೆನ್ನಾಗಿ ಮಾಡ್ತೀನಿ, ಯಾವಾಗ ನಾನು ದುಡ್ಡು ಮಾಡ್ತೀನಿ, ಯಾವಾಗ ನಾನು ಕಾರ್ ತಗೊಳ್ತೀನಿ, ಯಾವಾಗ ನಾನು ಒಳ್ಳೆ ಪೊಸಿಷನ್ಗೆ ಹೋಗ್ತೀನಿ, ಈ ವಿಚಾರದಲ್ಲೇ ಇರ್ತಕ್ಕಂಥವ್ರಿಗೆ ನಾವು ನಿಜವಾದ ಜ್ಯೋತಿಷ್ಯ
ನಾವು ಟ್ರೆಡಿಷನಲ್ ಮೆಥಡಾಲಜಿಲಿ ಹೋದ್ರೆ ಅದು ಕಲಿಯೋದು ಬಹಳ ಕಷ್ಟ. ಅದರಿಂದ ನಾನು ಏನು ಮಾಡಿದ್ದೀನಿ, ಈ ನಕ್ಷತ್ರ ನಾಡಿ ಅನ್ನೋ ಕಾನ್ಸೆಪ್ಟ್ನ ನಾನು ತಂದೆ. ಈ ನಕ್ಷತ್ರ ನಾಡಿಯಲ್ಲಿ ಫಲಜ್ಯೋತಿಷ್ಯ ಅಂತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಏನೇನು ಫಲ ಬರ್ತಕ್ಕಂಥದ್ದು ಅಂತ. ಈ ವಿಚಾರ ತಂದಾಗ ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ನನ್ನ ಹತ್ರ ಏನಿದೆ ಏನಿಲ್ಲ ಒಂಥರ ಏನೋ ಒಂದು ಖುಷಿ. ಹಿಂದೆ ಆಗಿರ್ತಕ್ಕಂಥದ್ದೆಲ್ಲ ನೋಡಿದೆ, ಇಂತಿಂಥ ಟೈಮಲ್ಲಿ ಈ ಕಾಂಬಿನೇಷನ್ ಇತ್ತು, ನಾನೇನೋ ಲಾಸ್ ಮಾಡ್ಕೊಂಡಿದ್ದೆ, ಆ ಟೈಮಲ್ಲಿ ಏನು ಕಾಂಬಿನೇಷನ್ ಇತ್ತು, ಅಥವಾ ಏನೋ ಒಂದು ದುಃಖದಲ್ಲಿದ್ದೆ, ಯಾವ ಕಾಂಬಿನೇಷನ್ ಇತ್ತು, ಎಸ್ ಪರ್ಫೆಕ್ಟ್ ಆಗಿದೆ, ಇನ್ನು ಈಗ ನಡೀತಾ ಇರ್ತಕ್ಕಂಥದ್ದು ಹೇಗಿದೆ ಅದನ್ನು ಕರೆಕ್ಟ್ ಆಗಿದೆ, ಇನ್ನು ಮುಂದೆ ಬರ್ತಕ್ಕಂಥದ್ದು ಕರೆಕ್ಟ್ ಆಗಿರುತ್ತೆ, ಕಾನ್ಫಿಡೆನ್ಸ್ ಸಿಗುತ್ತೆ. ಅದಾದಮೇಲೆ ಅವ್ರು ಹೈಯರ್ ಕ್ಲಾಸ್ ತಗೊಳ್ತಾರೆ. ಹೈಯರ್ ಕ್ಲಾಸಲ್ಲಿ ಅವ್ರಿಗೆ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಜ್ಯೋತಿಷದಲ್ಲಿ. ಅದಾದಮೇಲೆ ಅವ್ರು ಡಾಕ್ಟರೇಟ್ ತಗೊಳ್ತಾರೆ. ಬೇರೆ ಟ್ರೆಡಿಷನಲ್ ಅಸ್ಟ್ರಾಲಜಿಲಿ ಏನ್ ಮಾಡ್ತಾರೆ, ಅವರು ಫಸ್ಟ್ ನಿಮಗೆ ಬೇಸಿಕ್ಸೇ ಹೇಳ್ಕೊಂಡು ಕುತ್ಕೊಂಡು 3 ವರ್ಷ ಆದ್ರೂ ಕೂಡ 4 ವರ್ಷ ಆದ್ರೂ ಕೂಡ ಫಲ ಜ್ಯೋತಿಷ್ಯ ಬರೋದಿಲ್ಲ. ಹೈಯರ್ ಕ್ಲಾಸ್ಗೆ ಹೋಗ್ತಾರೆ. ಎಷ್ಟೋ ಜನ ಇಲ್ಲಿ ನನ್ನ ಕ್ಲಾಸ್ಗೆ 8 ವರ್ಷ 10 ವರ್ಷ ಜ್ಯೋತಿಷ್ಯ ಕಲ್ತಿರೋರು ಬಂದಿದ್ದಾರೆ. ಯಾಕಂದ್ರೆ ಫಲ ಜ್ಯೋತಿಷ್ಯ ಬರಲ್ಲ ಅಂತ ಬಂದಿದ್ದಾರೆ. ಫಲ ಜ್ಯೋತಿಷ್ಯ ಅನ್ನೋದು ಬಹಳ ಒಂದು ಡಿಫ್ರೆಂಟ್ ಒಂಥರ ಟೆಕ್ನಿಕಲಿ ನಾನು ಮಾಡಿರ್ತಕ್ಕಂಥದ್ದು. ಹೇಗೆ ನಾವು ರೂಟು ಟ್ರಂಕ್ ಎಲ್ಲ ಮಾಡ್ತೀವಿ ಅದೆಲ್ಲ ನಿಮಗೆ ಕ್ಲಾಸಿಗೆ ಬಂದಾಗ ಅರ್ಥ ಆಗುತ್ತೆ. ಇಲ್ಲಿ ಹೇಳಿದಾಗ ಕೆಲವ್ರಿಗೆ ಅರ್ಥ ಆಗಲ್ಲ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ವಿದ್ಯೆ ಡೆಫಿನೆಟ್ಲಿ ಇನ್ನ ಫ್ಯೂಚರಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ಎಷ್ಟೋ ಒಂದು ವರ್ಷಗಳಾದ್ಮೇಲೆ, ಒಂದಷ್ಟು ವರ್ಷ ಆದ್ಮೇಲೆ ಇದನ್ನ ಗೌರ್ಮೆಂಟೇ ಬ್ಯಾನ್ ಮಾಡ್ಬಿಡ್ತಾರೆ. ಆಲ್ರೆಡಿ ನೋಡಿದೀವಿ, ಯಾರೋ ಒಬ್ರು ಇಲ್ಲಿ ನಮ್ಮ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಒಬ್ರು ಅವರೇನೆ ಬ್ಯಾನ್ ಮಾಡಬೇಕು ಅಂತ ಹೊರಟಿದ್ರು. ಇದೆಲ್ಲ ಮೂಢನಂಬಿಕೆ ಹಂಗೆ ಹಿಂಗೆ ಅಂತ ಹೋಗಿದ್ರು. ಸೊ ಈ ರೀತಿ ಬಂದೇ ಬರುತ್ತೆ. ಯಾಕಂದ್ರೆ ಒಳ್ಳೇದು ಏನೋ ಒಂದ್ ಕಡೆ ಒಂದೊಂದ್ಸತಿ ಬ್ಯಾನ್ ಆಗ್ಬಿಟ್ಟು ನಶ್ವರ ಆಗ್ಬಿಡುತ್ತೆ. ನಮ್ಮ ಕೈಲೂ ಏನಿರಲ್ಲ, ಇದೇ ಭಗವಂತನ ಒಂದು ಇಚ್ಛೆ. ಇದೆಲ್ಲ ಅಳಿಸೋಗ್ಬೇಕು, ಜನಗಳಿಗೆ ಜಾಸ್ತಿ ಅವ್ರಿಗೆ ಕರ್ಮದ ಒಂದು ವಿಚಾರದಲ್ಲಿ ಅವ್ರಿಗೆ ಜಾಸ್ತಿ ಇದಾಗಬೇಕು. ಯಾಕಂದ್ರೆ ಡಿಸ್ಟ್ರಕ್ಷನ್ ಆಗ್ಬೇಕು. ಯಾಕಂದ್ರೆ ಭಗವಂತ ಒಂದು ಕಥೆಲೂ ಹೇಳ್ತಾನೆ, ಯಾರೋ ಒಬ್ಬ ತುಂಬಾನೇ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ. ಜನರೆಲ್ಲ ಅವನಿಗೆ ಭಗವಂತನ ಕೇಳ್ಕೊಂಡಾಗ ಅವ್ನು ಒಂದೇ ಮಾತು ಹೇಳಿದ್ದು, ಅವನ್ ಇನ್ನೂ ಪಾಪದ ಕೊಡ ತುಂಬಿಲ್ಲ. ಯಾವಾಗ ಪಾಪದ ಕೊಡ ತುಂಬುತ್ತೋ ಅವಾಗ ಅವನು ಡಿಸ್ಟ್ರಕ್ಷನ್, ಅಲ್ಲಿವರೆಗೂ ಅವನು ಪುಣ್ಯದ ಕೆಲಸ ಇರುತ್ತೆ. ಅದೆಲ್ಲ ಡಿಸಾಲ್ವ್ ಆದ್ಮೇಲೆ ಪಾಪದ ಕೆಲಸ ಜಾಸ್ತಿ ಬಂದಾಗ ಅದು ಡಿಸಾಲ್ವ್ ಆಗುತ್ತೆ. ಆ ಟೈಮಲ್ಲಿ ಒಂದು ಡಿಸ್ಟ್ರಕ್ಷನ್ ಆಗುತ್ತೆ ಅಂತ ಹೇಳಿ ನಾವು ಅನೇಕ ಹಳೆಯ ಕಥೆಗಳಲ್ಲಿ, ಪುರಾಣಗಳಲ್ಲಿ ನಾವು ಕೇಳ್ತೀವಿ. ಸೊ ಆ ರೀತಿ ನಮ್ಮ ಈ ಒಂದು ಕಲಿಯುಗನೂ ಕೂಡ ಎಂಡಿಂಗ್ ಆಗ್ತಾ 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 ಇದೆಲ್ಲ ಹೊಟ್ಟೋಗುತ್ತೆ. ಇದೆಲ್ಲ ಎವ್ರಿಥಿಂಗ್, ಇವನ್ ಪ್ರೇಯಿಂಗ್ ಗಾಡ್ ಹೊಟ್ಟೋಗುತ್ತೆ. ಆಮೇಲೆ ನಮ್ಮ ಒಂದು ವಿಚಾರಗಳು, ವೇದಗಳು ಎಲ್ಲ ನಶ್ವರ ಆಗುತ್ತೆ. ಯಾಕಂದ್ರೆ ಈಗ ನೋಡಿ, ನಮ್ಮ ಜನಾಂಗದವರೇ, ನಮ್ಮ ಹಿಂದೂಗಳೇ ನಮ್ಮ ವಿಚಾರ ವೇದಗಳು ನಂಬಲ್ಲ, ಅದ್ ನಂಬಲ್ಲ, ಇದ್ ನಂಬಲ್ಲ ಅಂತ ನಮ್ಮ ಹಿಂದೂ ಪರಂಪರೆಯಲ್ಲಿ ಹುಟ್ಟಿದವರೇ ಇರ್ತಕ್ಕಂಥ ವಿಜ್ಞಾನಿಗಳೇ ಇದನ್ನ ತಿರಸ್ಕರಿಸಿ ಅದ್ ಸರಿ ಇಲ್ಲ, ಜ್ಯೋತಿಷ್ಯ ನಂಬೇಡಿ, ವೇದಾಂಗ ನಂಬೇಡಿ, ಸೈನ್ಸ್ ನೋಡಿ. ಸೈನ್ಸ್ ಅಲ್ಲಿ ಏನ್ ನೋಡೋದಿದೆ? ಅದು ಯು ಫೈಂಡ್ ಔಟ್ ಸಮಥಿಂಗ್ ಅಂಡ್ ಯು ಆರ್ ಶೋಯಿಂಗ್ ಇಟ್. ಇಸ್ ದಟ್ ಸೈನ್ಸ್? ಕ್ರಿಯೇಟ್, ದಟ್ ಈಸ್ ಸೈನ್ಸ್ ಅನ್ನೋದು ನಾನು. ಯು ಕ್ರಿಯೇಟ್ ವಿಚ್ ಇಸ್ ನಾಟ್ ದೇರ್ ಇನ್ ದಿ ಯೂನಿವರ್ಸ್, ದಟ್ ಈಸ್ ಸೈನ್ಸ್ ನನ್ನ ಪ್ರಕಾರ. ವಾಟ್ ಈಸ್ ಸೈನ್ಸ್ ಅಂದ್ರೆ ಆಲ್ರೆಡಿ ವಿಚ್ ಈಸ್ ಎಕ್ಸಿಸ್ಟಿಂಗ್, ಅದನ್ನು ತೆಗೆದು ಹಿಂಗೆ ತೋರಿಸ್ತಕ್ಕಂಥದ್ದು ಸೈನ್ಸ್ ಆಗೋಗಿದೆ ಇವತ್ತಿನ ದಿವಸ. ಇದು ಆಲ್ರೆಡಿ ಇರ್ತಕ್ಕಂಥದ್ದು. ವಾಟ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದಿ ಯೂನಿವರ್ಸ್, ಯು ಆರ್ ಓಪನಿಂಗ್ ಇಟ್ ಅಂಡ್ ಗಿವಿಂಗ್ ಎ ನೇಮ್ ಅಂಡ್ ಶೋಯಿಂಗ್ ದಿಸ್ ಇಸ್ ವಾಟ್ ಅಂತ. ವಾಟರ್ ಅಲ್ಲಿ ಹೈಡ್ರೋಜನ್ 2 ಮಾಲಿಕ್ಯೂಲ್ ಇರ್ತಕ್ಕಂಥದ್ದು, ಆಕ್ಸಿಜನ್ 1 ಮಾಲಿಕ್ಯೂಲ್ ಇರ್ತಕ್ಕಂಥದ್ದು, 2 ಸೇರಿದ್ರೆ H2O ಅಂತ ನೀವು ಹೇಳ್ತೀರಾ. ಎಸ್, ಇಟ್ ಈಸ್ ಆಲ್ರೆಡಿ ದೇರ್. ವಾಟರ್ ಇಸ್ ದೇರ್. ಕ್ಯಾನ್ ಯು ಕ್ರಿಯೇಟ್ ಎ ರಿಯಲ್ ವಾಟರ್? ಬೇರೆ ಹತ್ರ ವಾಟರ್ ಬಿಟ್ಬಿಟ್ಟು ಬೇರೆ ಏನಾದ್ರು ಕ್ರಿಯೇಟ್ ಮಾಡೋಕ್ಕಾಗತ್ತಾ? ನೋ. ಕ್ರಿಯೇಷನ್ ಅಲ್ಲಿ ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್. ದಿ ಕ್ರಿಯೇಟರ್ ಹ್ಯಾಸ್ ಆಲ್ರೆಡಿ ಕ್ರಿಯೇಟೆಡ್ ದಿ ಮೆಟೀರಿಯಲ್ಸ್ ಅಂಡ್ ಕ್ರೆಪ್ಟ್. ವಿ ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್ ಇಟ್. ಸೈನ್ಸ್ ಅನ್ನೋದು ನಾನು ಎಕ್ಸ್ಪ್ಲೋರಿಂಗ್ ಅಂತ ಕರಿತೀನಿ. ಸೈನ್ಸ್ನ ನಾನು ಎಕ್ಸ್ಪ್ಲೋರಿಂಗ್ ಅಂತ ಕರಿತೀನಿ, ಡಿಸ್ಕವರಿಂಗ್ ಅಂತ ಕರಿತೀನಿ. ನಾನು ಇನ್ವೆನ್ಷನ್ ಅಂತ ಯಾವುದು ಕರೆಯಲ್ಲ. ನಮ್ಮ ಮಾನವಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನ ಇನ್ವೆನ್ಷನ್ ಅಂತ ಕರಿಬೋದೇ ಹೊರತು ಇರೋದನ್ನ ತೆಗೆದು ನೋಡ್ತಕ್ಕಂಥದ್ದಿಲ್ಲ. ಜಸ್ಟ್ ಒಂದು ಥಿಂಕ್ ಮಾಡಿ, ಇಷ್ಟೊಂದೆಲ್ಲ ರಹಸ್ಯ ಭೂಮಿಲಿ, ಆ ಡೈಮಂಡ್ ಇಟ್ಟವನ್ ಯಾರು? ಜಸ್ಟ್ ಥಿಂಕ್. ಭೂಮಿ ಒಳಗಡೆ ಆ ಡೈಮಂಡ್ ಅಂತ ನಾವು ಹಾಕೊಳ್ತೀವಲ್ಲ, ಎಷ್ಟು ಚೆನ್ನ ಪಳಪಳ ಅಂತ ಹಾಕೊಳ್ತೀವಲ್ಲ, ಆ ಪಳಪಳ ಅಂತ ಉಳಿತಕ್ಕಂಥ ಡೈಮಂಡ್ ಇಟ್ಟವನ್ ಯಾರು? ಮಾಡಿದವನ್ ಯಾರು? ಗೋಲ್ಡ್ ಭೂಮಿ ಒಳಗಡೆ ಮಣ್ಣಲ್ಲಿರ್ತಕ್ಕಂಥದ್ದು ಚಿನ್ನಲ್ಲ ಮಣ್ಣು ಅಂತಾರೆ, ಮಣ್ಣೆಲ್ಲ ಚಿನ್ನ ಅಂತಾರೆ. ಆ ಮಣ್ಣು ಸಾವಿರಾರು ವರ್ಷಗಳು ನೀವು ಬೀಜ ಇಟ್ಟಿದ್ರು ಕೂಡ ಆ ಒಂದು ಬೀಜನ ನೀವು ತೆಗೆದು ಒಂದು ಮಣ್ಣಿಗೆ ಹಾಕಿದ ತಕ್ಷಣ ಟಕ್ ಅಂತ ಸ್ಪ್ರೌಟ್ ಆಗುತ್ತೆ, ಒಂದು ಗಿಡ ಬಂದ್ಬಿಡುತ್ತೆ. ಸಾವಿರಾರು ವರ್ಷ, 100 ವರ್ಷ ಬೀಜ ನೀವು ಹಳೇ ಬೀಜಗಳು ಇಟ್ಕೊಳ್ಳಿ, 100 ವರ್ಷ 50 ವರ್ಷ ಇಟ್ಕೊಳ್ಳಿ, ಅದ್ರೊಳಗಡೆ ಇರ್ತಕ್ಕಂಥ ಶಕ್ತಿ ಯಾವುದು? ಮತ್ತೆ ಅದ್ರಲ್ಲಿ ಬೆಳೀತಕ್ಕಂಥ ಒಂದು ಯಾವುದು? ನೀವು ಎಷ್ಟೇ ಇದು ಮಾಡಿ, ಹಳೆ ಕಾಲಿಟ್ಕೊಳ್ಳಿ, ಮೊಳಕೆ ಬರ್ಸ್ಬೋದು ಆರಾಮಾಗಿ. ಮತ್ತೆ ಮೊಳಕೆ ಬರಕ್ ಶಕ್ತಿ ಇದೆ ಅಂತಂದ್ರೆ ಅಷ್ಟು ವರ್ಷ ಆದ್ರೂ ಅದ್ರೊಳಗಡೆ ಏನಿದೆ ಶಕ್ತಿ? ಆ ಶಕ್ತಿ ಏನು? ಆ ಟೆಕ್ನಾಲಜಿ ಏನು? ಆ ಬರ್ತಕ್ಕಂಥ ಒಂದು ಹುಡ್ತಕ್ಕಂಥ ಒಂದು ಟೆಕ್ನಾಲಜಿ ಯಾವ ತರ ಇದೆ? ಅದಕ್ಕೆ ಹೇಳ್ತಾ ಇರೋದು, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ಸೈನ್ಸ್, ದೇರ್ ಇಸ್ ಸಮಥಿಂಗ್ ಬಿಯಾಂಡ್ ದಿಸ್ ಯೂನಿವರ್ಸ್. ಆ ಶಕ್ತಿನ ನಾವು ಆರಾಧನೆ ಮಾಡಬೇಕು. ಆ ಶಕ್ತಿ ನಮ್ಮ ವೇದದಲ್ಲಿ ಕಂಡಿಟ್ಕೊಂಡಿದ್ದಾರೆ. ಆ ಶಕ್ತಿಯ ರೂಪನ ನಾವು ಹಲವಾರು ದೇವರುಗಳಂತ ನಂಬ್ತೀವಿ. ಆ ಶಕ್ತಿನ ನಾವು ಆರಾಧನೆ ಮಾಡಬೇಕು.
ಸೈನ್ಸ್ ಈಸ್ ಓನ್ಲಿ ಫೈಂಡಿಂಗ್ ಔಟ್ ಫ್ಯಾಕ್ಟ್ಸ್ ಅಷ್ಟೇ. ಇಟ್ಸ್ ಓನ್ಲಿ ಫೈಂಡಿಂಗ್ ಔಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಷ್ಟೇ. ಬಟ್ ದಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ತಕ್ಕಂಥದ್ದು. ಕ್ಲಾಸ್ ಮಿಸ್ ಮಾಡಬೇಡಿ. 15ನೇ ತಾರೀಕು ಬೆಳಿಗ್ಗೆ 9:10 to 12 ಗಂಟೆಗೆ ಒಂದು ಕ್ಲಾಸ್ ಇದೆ. 15ನೇ ತಾರೀಕು ಮಿಸ್ ಮಾಡ್ಕೋಬೇಡಿ. ಮತ್ತು ಸಂಜೆ 7 to 9. ಒಳ್ಳೇದಾಗಲಿ. ಇದೆಲ್ಲದಕ್ಕೊಂದು ಒಂದು ಭಾಳಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ತಂತ್ರಗಳು ಕೆಲವಿದೆ. ನಾನು ಮುಂದಿನ ದಿನಗಳಲ್ಲಿ ಕೆಲವು ರೆಮಿಡೀಸ್, ಸ್ಟ್ರಾಂಗ್ ರೆಮಿಡೀಸು ನಾನು ನಿಮಗೆ ಹೇಳ್ತೀನಿ. ಲಗ್ನಾಧಿಪತಿ ಹಾಕೊಳ್ಳೋಕೆ ಹೋಗ್ಬೇಡಿ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಲಗ್ನಾಧಿಪತಿ ಇಸ್ ನಾಟ್ ದಿ ಸೊಲ್ಯೂಷನ್. ಯಾಕಂದ್ರೆ ಲಗ್ನಾಧಿಪತಿ ನಿಮಗೆ ಆಧ್ಯಾತ್ಮಿಕ ಮತ್ತು ಹೆಲ್ತ್ ಚೆನ್ನಾಗಿರ್ಬೋದು ಅಷ್ಟೇ, ಬಟ್ ಬೇರೆ ವಿಚಾರಗಳೆಲ್ಲ ಇಟ್ ಬ್ಲಾಕ್ಸ್. ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು.